ಸೇವಾಲಾಲರ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಸಾಗರ್ ರಾಠೋಡ್ಜಿಯವರೇ, ಅದರ ಜೊತೆಯಲ್ಲಿ ಹಾಡ ಹಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಸೇವಾಲಾಲನ ಜಯಂತಿ ಮನಪೂರ್ವಕವಾಗಿ ಬಿಸಿಲು ಅಂದಿಲ್ಲ, ಏನು ಅಂದಿಲ್ಲ, ನೀರು ಅಂದಿಲ್ಲ, ನಗರೇಶ್ವರಲಿಂದ ರಂಗಮಂದಿರ ಪಂಡಿತ್ ರಂಗಮಂದಿರಕ್ಕೆ ಬಲಿ ತಂದಾರ. ಜನಸಾಗರ ಈ ಗುಲ್ಬರ್ಗ ಜಿಲ್ಲೆಗೇನು ಬಂದಿದ್ದಾರ ಹಿರಿಯರು, ತಾಯಂದಿರು, ಸೇವಾಲಾಲ ಅಭಿಮಾನಿಗಳು ಎಲ್ಲರಿಗೆ ನಾನು ವೈಯಕ್ತಿಕವಾಗಿ ಮನಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸೇವಾಲಾಲರ ಇತಿಹಾಸ ಹೇಳಬೇಕಾದ್ರೆ ಒಂದು ದಿವಸ ಪೂರ ಬೇಕು. ಶಾರ್ಟ್ ಕಟ್ದಾಗ ಮುಗಿಸ್ತೇನೆ. ಸೇವಾಲಾಲ್ ಇದ್ದರು ಬಿ.ಜಿ. ಪಾಟೀಲ್ ಅವರೇ, ನೀವು ಹೇಳ್ತೀನಿ, ಪೌಢ ಪುರುಷರು ಅವ್ರು ಏನು ಹೇಳ್ತಿರೋದು ಆಗ್ತಿತ್ತು. ಆದರೆ ನಮ್ಮಂಥವ್ರು ಪಟ್ಟಿಂಗ್ 4 ಮಂದಿ ಕೂಡಿ ಚಿಂಗಳೆ ಅಂಬ ಹುಡುಗ ತಂದು ಅವ್ರು ಪೂರ ದಾಡಿ ಗೀಡಿ ಇಲ್ಲೆಲ್ಲ ಬೋಳಿಸಿ ಬಣ್ಣ ಹಚ್ಚಿ ಸೀರೆ ಕುದಿಸ ತೊಡಸಿ ನಮ್ಮ ಗುರುಗಳು ಸೇವಾಲಾಲ್ ಮಹಾರಾಜರ ಬಳಿ ಬಂದಾರ. ಭಾಳ ಇವರಂತ ಗುರು ನೋಡೋರಿಂದ ಅವರು ಸೇವಾಲಾಲ್ ಮಹಾರಾಜರಿಗೆ ನಮ್ಮ ಜಗದಂಬ ಮಾತೆ ಮರಿಯಮ್ಮ ದೇವಿ ಆಶೀರ್ವಾದ ಇತ್ತು. ಈಗ ಬಂದಾರ, ಏನು ಹೇಳುತ್ತೀರಿ ನಿಮ್ಮ ಅತ್ತೆ ಅಂದ್ರೆ ಹೇಳ್ರಿ, ನಾ ಹೇಳ್ತೀನಿ ಅಂತ ಬಂದಾರಂದ್ರೆ ಹೇಳ್ಬಿಡು, ನಿಮ್ಮ ಆಶಾ ಪೂರ ಆಗ್ತದ, ಆಶೆ ಇಟ್ಕೊಂಡು ನಿಮ್ಮ ಆಶೆ ಪುರಾಸಲಿ ಅಂತ ಕೇಳ್ಬಿಡ್ರಿ ಅಂದರು. ಹೇಳ್ಬಿಟ್ಟು ಒಳಕ್ಕೆ ಹೋದ್ರು. ಎದ್ರು ಏನದ ಈ ಲಂಗ ಸಾಧು ಬಲಿ ಹಾಂಗನ ಹೆಂಗನದು ಬೇಕು ಅಂತ ಹೋದ್ರು. ಒಂದು ಪರ್ಲಂಗ್ ಹೋಗೋಣ, ಚಿಂಗಳೆ ಅಂಬವನಿಗೆ ಹುಡುಗ ಏಕಿ ಬತ್ತು. ಹೇಳ್ತಾನ ನಾವು ಚಿಂಗಳೆ ನಮ್ಮ ಭಾಷೆದಾಗ ಕರಮ್ ಫುಟ್ಗೊರು ಮಾರೋ ಕಾಯಿಸ ಆಯ್ತ ಮಾರೋ, ನಾನು ದಯ ಹೊಡಿತು, ನಾ ಹೆಣ್ಣಾದ ಅಂದ್ಗಳಿಗೇನೆ ತಿರುಗಿ ಬಂದು ಸೇವಾಲಾಲ್ ಬಳಿ ಕ್ಷಮೆ ಕೇಳಿ, ಯಪ್ಪ ವಾಪಸ್ ತೊಗೊತಾನೆ, ನಂದು ವಾಕ್ಯ ಅಲ್ಲ ಅದು, ಆದಿಶಕ್ತಿ ಮಾತೆ ಮರಿಯಮ್ಮ ದೇವಿ ವಾಕ್ಯ ಅದ ಅಂತ ಹೇಳಿದ್ರೆ ಇಲ್ಲಿಂದ ಅವ್ರ ಪರಂಪರೆ ಹಂಸದ ಅಂತ ಹೇಳ್ತಾರೆ. ಇಂಥ ಪೌಢ ಪುರುಷರದು ಪ್ರತಿ ವರ್ಷ ಜಯಂತಿಕ್ಕಿಂತ ಈ ವರ್ಷ ಕೂಡ ಭಾಳ ಎಲ್ಲ ಪಾರ್ಟಿ ಪಕ್ಷ ಭೇದ ಮರೆತು ಒಕ್ಕಟಾಗಿ ನಮ್ಮ ಜನ ಬರಬೇಕಾದ್ರೆ ಜನಸಾಗರ ಇತ್ತು. ಗುಲ್ಬರ್ಗಾದಾಗ ಹೇಳಕತ್ತಾರ ನಂಗೆ, ಏನ್ರಿ 8 ಜನ ನಿಮ್ಗೆ ಹೋಗತ್ತಾರ, ಆದ್ರೆ ಅರ್ಧ ಆಗ್ಯದ ಏನೋ ಅರ್ಧ ಆಗ್ಯದ ಅಂತ ಹೇಳಿ ಇನ್ನ ಸಂಘಟನೆ ಮಾಡಕ್ಕೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಪ್ರಮುಖರು ಅರ್ಧ ಆಗ್ಯದ ಅರ್ಧ ಆದ್ಕೊಳಕ್ಕೆ ನೋಡಾಕತ್ತಿರ ಅಂತ ಹೇಳಿ, ಅದಕ್ಕೆ ಭಾಳ ಸಮಯ ತೊಳಲ್ಲ. ಅಂಥ ಪೌಢ ಪುರುಷರ ಜಯಂತಿ ನಾವು ನೀವೆಲ್ಲ ಕೂಡ ಮಾಡಿದೆವು. ಭಗವಂತ ಸೇವಾಲಾಲ್ ಇವತ್ತೇನು ಬಿಸಿಲಂದಿಲ್ಲ, ಏನು ನೀರಂದಿಲ್ಲ ಬಂದಾರ. ಅವರಿಗೆ ಭಗವಂತ ಸೇವಾಲಾಲ್ ಆರೋಗ್ಯ ಭಾಗ್ಯ ಎಲ್ಲ ರೀತಿಯಲ್ಲಿ ಕೊಡಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಕೊಡಲಿ ಅಂತ ಸೇವಾಲಾಲ್ ಭಗವಾನ್ ಬಳಿ ಪ್ರಾರ್ಥನೆ ಮಾಡಿ ವೇದಿಕೆ ಮೇಲೆ ಬಂದಿದ್ದಾರ ರಾಜಕೀಯ ಧೋರಣೆಯರು. ಅವರಿಗೂ ಕೂಡ ದೇವರ ಭಗವಾನ್ ಒಳ್ಳೇದು ಮಾಡಲಿ ಅಂತ ಸೇವಾಲಾಲಕ್ಕೆ ಪ್ರಾರ್ಥನೆ ಮಾಡಿ, ನಮ್ಮ ಹಳೆಯದವರು ವಿನೋದ್ ಜಾಧವ್ MLA ಆಗ್ಯಾರ 2 ಸಾರಿ ಸಣ್ಣ ವಯಸ್ಸಾಗ. ನಾಯೇನು ಅಂತಿರ ಮಲ್ಲಿಕಾರ್ಜುನ ಖರ್ಗೆಗ ಧರ್ಮಸಿಂಗ್ ಸೈಡ್ ಹೊಡಿಲಿಪ್ಪ ಅಂತ ನಾನು ದೇವ್ರ ಬಳಿ ಕೇಳ್ಕೊತೀನಿ. ಯಾಕೆ ಕೇಳ್ಕೊತೀನಿ ಅಂದ್ರೆ, ನನಗೆ ನನ್ನ ಮೊಮ್ಮಗನ ಎದುರು ನಿಂದ್ರಂತೇಳಿ ನನಗೆ ದಿಲ್ಲಿಲಿಂದ ಫೋರ್ಸ್ ಮಾಡ್ರೂ ಜಯಂತಿ ಮಾಡ್ತಾ ಇದ್ದೀನಿ ನಾನು ನಿಂತಿಲ್ಲ. ನಮ್ಮ ಸಮಾಜದ ಒಂದು ನೇತ ಅನಿಸ್ಕೊಂಡಿನಿ. ನಾ ಮಾಡೋದು ಇತಿಹಾಸ ಯಾರೂ ಮಾಡಿಲ್ಲ, ಹೆಮ್ಮೆಲಿಂದ ಹೇಳ್ತೀನಿ. ತಾಂಡಾ ಬೋರ್ಡ್ ಅಭಿವೃದ್ಧಿ ನಗಮ ಮಾಡಬೇಕಾದ್ರೆ ರೇವನಾಯಕ್ ಕಾಣೆ ಹೋಗ್ತಾರೆ, ಅನೇಕ ಪ್ರಮುಖರಿದ್ದಾರೆ, ಹೆಸರು ತೋಲಕ್ಕೆ ಲೇಟ್ ಆಗ್ತದೆ. ಒಂದು ಹುಡುಗನ ನಮ್ಮದು ಪರ್ಸೆಂಟೇಜ್ ಹಾಕಿಲ್ಲ, ನಂಬರ್ ಹಾಕಿಲ್ಲ KPC ಅಂದ್ರೆ ಕನ್ಯರಾಮ KPC ಮೆಂಬರ್ ಮಾಡೀನಿ ಹುಡುಗರು ಭವಿಷ್ಯ. ಅದು ನೋವಾಗಿದೆ. ಪ್ರತಿ ಜಿಲ್ಲಾ ಕಡೆ ಬಂಜಾರ ಭವನ ಮಾಡೀನಿ. ಬೆಂಗಳೂರಿಗೆ 10 ಕೋಟಿ ರೂಪಾಯಿ ಕೊಟ್ಟೇನೆ.
ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾಂಡ ಬೋರ್ಡ್ಲಿಂದ ನಿಗಮಲಿಂದ ಕೆಲಸ ನಡೀತಾವೆ, ಇಲ್ಲಿ ಹೆಚ್ಚು ನಡೀತಾವೆ, ಇಲ್ಲಿ ಕಮ್ಮಿ ನಡೀತಾವ. ಆ ಕಡೆ ಅಧ್ಯಕ್ಷರಾಗ್ತಾರ, ಆ ಕಡೆ ಕೆಲಸ ಹೆಚ್ಚು ಮಾಡ್ಕೋತಾರ. ಅದು ಏನು ಭಗವಾನ್ ಹೆಸರು ಮೇಲೆ ಸೇವಾಲಾಲ್ ಭವನ ಆಗ್ಬೇಕೆಂಬ ಪ್ರತಿ ತಾಂಡಕ್ಕೊಂದು ಜೀವ ಮಾಡಿದೆವು, ಅದು ಭಗವಾನನ ಹೆಸರು ಮೇಲೆ. ಆದರೆ ಸೇವಾಲಾಲ್ ಕೊಟ್ಟದ ಕೊಡುಗೆ, ಭಗವಂತನ ಕೊಡುಗೆ, ಆ ನಾವನೇ ಕೂಡಿ ಅವರ ನುಡಿದಾಗ ಅದರ ದಾರಿಯಾಗ ಹೋಗೋಣ. ಸದಾ ನಮ್ಮ ಹೃದಯದಲ್ಲಿ ಸೇವಾಲಾಲ್ ಇರಲಿ ಅಂತ ಪ್ರಾರ್ಥನೆ ಮಾಡಿ, ಬಂಜಾರ ಸಮಾಜಕ್ಕೆ ಒಂದು ದೊಡ್ಡ ನಮ್ಮ ನೇತಾ ದೇವರು, ಇಡೀ ಭಾರತ ದೇಶಕ್ಕೆ ರಾಮರಾವ್ ಮಹಾರಾಜರು ಸುತ್ತಾಡಿ ಸಮಾಜದ ಏಕ್ತಾ ಸುಖ ದುಃಖ ಪೂರ ನೋಡ್ಕೊಂಡು ಇವತ್ತ ದಯಾ